ಚನ್ನರಾಯಪಟ್ಟಣದ ನಾಗೇಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿರಂತರ 13ನೇ ವರ್ಷವೂ 100% ಫಲಿತಾಂಶವನ್ನು ಗಳಿಸುವ ಮೂಲಕ ದಾಖಲೆ ನಿರ್ಮಾಣ ಮಾಡಿದೆ. ಪರೀಕ್ಷೆ ಬರೆದ 139 ವಿದ್ಯಾರ್ಥಿಗಳಲ್ಲಿ 36 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ದಾಖಲಿಸಿದರೆ 66 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 71 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 2 ಸೆಕೆಂಡ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರುಗಳನ್ನು ನಾಗೇಶ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್, ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಭಾರತಿ ನಾಗೇಶ್, ಡೀನ್ ಸುಜಾ ಫಿಲಿಪ್ಸ್, ಆಡಳಿತಾಧಿಕಾರಿ ಫಿಲಿಪ್ಸ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿಯ ಪೋಷಕರು ಇದೇ ವೇಳೆ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಹಾಗೂ ಅದರ ಹಿಂದೆ ಶ್ರಮಿಸಿದವರಿಗೆ ಇನ್ನೆಲ್ಲ ಶಿಕ್ಷಕರಿಗೆ ವಿಶೇಷವಾಗಿ ನಮ್ಮ ಅಭಯ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಇತಿಹಾಸ ಓದಿದ್ರೆ ಸೃಷ್ಟಿ ಮಾಡಬೇಕು, ದಾಖಲೆಗಳನ್ನು ಬರೆಯಬೇಕು ಅಂತ ಕೆಲಸವನ್ನು ಮಾಡಿದ್ದೀರ ನಮ್ಮ ಆಡಳಿತ ಮಂಡಳಿ. ಏಕೆಂದರೆ ಅನೇಕ ಶಾಲೆಗಳು ಜಿಲ್ಲಾ ಮಟ್ಟದಲ್ಲಿ ಸುಮಾರು 5ನೇ ಬಾರಿ ಜ್ಞಾನಸಾಗರದ ಮೆಟ್ಟಿಲನ್ನು ಹತ್ತಿದ್ದಾರೋ ಅಷ್ಟು ಮಕ್ಕಳನ್ನು ವಿಜೇತರಾಗಿ ನಮ್ಮ ಶಾಲೆಯಿಂದ ಕಳಿಸುವಂತಹ ಒಂದು ಸೌಭಾಗ್ಯ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಕಳೆದ 13 ವರ್ಷಗಳಿಂದ. ಹಾಗೆ ನಿಮ್ಮೆಲ್ಲರ ಅನುಮತಿಯೊಂದಿಗೆ, ಆಡಳಿತ ಮಂಡಳಿಯ ಅನುಮತಿಯೊಂದಿಗೆ 2026ರ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ CBSE 10ನೇ ತರಗತಿಯ ಫಲಿತಾಂಶವನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. 2026 ಜ್ಞಾನಸಾಗರದಲ್ಲಿ 10ನೇ ತರಗತಿಯಲ್ಲಿ 139 ಮಕ್ಕಳು, ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 90%ಗಿಂತ ಜಾಸ್ತಿ 36 ವಿದ್ಯಾರ್ಥಿಗಳು, 66 ವಿದ್ಯಾರ್ಥಿಗಳು, ಫಸ್ಟ್ ಕ್ಲಾಸ್ ಅಲ್ಲಿ 71 ವಿದ್ಯಾರ್ಥಿಗಳು ಹಾಗೂ ಸೆಕೆಂಡ್ ಕ್ಲಾಸ್ ಅಲ್ಲಿ 2 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ 2026 CBSE ರಿಸಲ್ಟಿನಲ್ಲಿ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತ ಹೇಳೋದಕ್ಕೆ ಹರ್ಷ ಪಡ್ತಾ ಇದ್ದೇನೆ. ಹೆಚ್ಚಿನ ಸಾಧನೆಯನ್ನ ಈ ವರ್ಷ ಮಾಡಿದ್ದೀವಿ. ಅದು 3 ವರ್ಷದ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಕಳೆದ 3 ವರ್ಷದಲ್ಲಿ ಮೂರು ಸಲ ಮೈಸೂರು ವಲಯದಲ್ಲಿ 106 CBSE ಶಾಲೆಗಳಿದ್ದಾವೆ, ಪ್ರತಿಷ್ಠಿತ ಶಾಲೆಗಳು ಸೇರಿದೆ. ಮೈಸೂರು ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಈ ಸಲ ನಮಗೆ ವಿದ್ಯಾರ್ಥಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ನಿಂದ ತಗೊಂಡಿರ್ತಕ್ಕಂಥದ್ದು 99.7%. ನಮ್ಮ ವಿದ್ಯಾರ್ಥಿ ತಗೊಂಡಿರ್ತಕ್ಕಂಥದ್ದು 99.2%. ಅದು ಎಷ್ಟು ಹತ್ತತ್ರಕ್ಕೆ CBSE ಬೋರ್ಡ್ ಕರ್ನಾಟಕ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನು ತಿಳಿಸದೇ ಇರೋದ್ರಿಂದ ರಾಜ್ಯ ಮಟ್ಟದಲ್ಲಿ ನಾವು ಬಹುಶಃ 3-4 ಮಟ್ಟದಲ್ಲಿ ಇರ್ಬೋದು, ಅದು ನಮಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಪಾಯಿಂಟ್ ಇರೋದ್ರಿಂದ ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಗುರುತಿಸಿರುವಂತಹ ಒಂದು ಫಲಿತಾಂಶವನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ.